ಎಲ್ಲಿಗೂ ಶರಣು. ನಾಳೆ ದಿವಸ ಹುಣ್ಣಿಮೆ. ಹೌದು, ಮಾರ್ಗಶಿರ ಮಾಸ. ಇವತ್ತು ಹುಣ್ಣಿಮೆ ಇದೆ. 14ನೇ ತಾರೀಕು ಶನಿವಾರ ದಿನ ಹುಣ್ಣಿಮೆ ಇದೆ. ಅದು ದತ್ತ ಜಯಂತಿ ಕೂಡ ಇರೋದ್ರಿಂದ ಈ ಹುಣ್ಣಿಮೆ ಅತ್ಯಂತ ಪ್ರಭಾವಶಾಲಿ ಆಗಿರುತ್ತೆ. ಈ ದಿವಸದಲ್ಲಿ ಯಾವ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಂತ ಹೇಳಿದರೆ, ಮಠ ಮಂದಿರಗಳಲ್ಲಿ ದತ್ತ ಜಯಂತಿಯನ್ನು ಆಚರಿಸ್ತಾರೆ. ಏನನ್ನು? ದತ್ತ ಜಯಂತಿಯನ್ನು ಆಚರಿಸ್ತಾರೆ. ಅಲ್ಲದೆ ಗಣಹೋಮ ಅಂತ ಮಾಡ್ತಾರೆ. ಗಣ ಹೋಮ ಅಂತ ಮಾಡ್ತಾರೆ. ಮತ್ತು ಗೋವುಗಳ ಪೂಜೆಯನ್ನು ಕೂಡ ಮಾಡ್ತಾರೆ. ಶಕ್ತ್ಯಾನುಸಾರವಾಗಿ ಈ ದಿವಸ ದತ್ತ ದೇವನ ಒಂದು ವಾಹನವಾದಂತಹ, ನೀವು ನೋಡಿರ್ಬೋದು, ದತ್ತಾತ್ರೇಯನ ಹಿಂದೆ ಹಸು ಇರುವಂಥ ಚಿತ್ರವನ್ನು ನೋಡ್ತೀರ ಅಲ್ವಾ? ಆ ಹಸುವಿಗೆ ಬೆಲ್ಲ ಮತ್ತು ಕಾಳುಗಳನ್ನು, ಅದ್ರ ಚೆನ್ನೆ ಅಂತಾರಲ್ಲ, ಒಂಥರ ಕಡಲೆಯನ್ನು ಹುರಿದು ಮಾಡಿರ್ತಾರಲ್ಲ, ಆ ಚೆನ್ನೆ ಅನ್ನುವಂಥ ಒಂದು ಧಾನ್ಯವನ್ನು ಮತ್ತು ಬೆಲ್ಲವನ್ನು ಕೊಡೋದ್ರಿಂದ ಬಹಳ ಶ್ರೇಯಸ್ಸು ಉಂಟಾಗುತ್ತೆ. ಅದರ ಜೊತೆಗೆ ನಾಳೆ ದಿವಸ ಏನಿರುತ್ತೆ ಅಂತಂದರೆ, ರಾತ್ರಿ ಹೊತ್ತು ಮಠ ಮಂದಿರಗಳಲ್ಲಿ ಅಖಂಡವಾದಂಥ ಭಜನೆ ಇರುತ್ತೆ. ಬೆಳಗಿನ ಜಾವ ಗುರುಗಳ ಪಾದಪೂಜೆ ಇರುತ್ತೆ. ಬೇರೆ ಬೇರೆ ಕಡೆಯಿಂದ ಬಂದ ಗುರುಗಳಿಗೂ ಸಹ ಪಾದಪೂಜೆ ಮಾಡಿ ಅಲ್ಲಿನ ಗುರುಗಳು ಮತ್ತು ಅವರ ಶಿಷ್ಯರು ಸನ್ಮಾನ ಮಾಡೋದನ್ನು ನಾನು ಸ್ವತಃ ನೋಡಿದ್ದೀನಿ ಮತ್ತು ಬಹಳ ಆನಂದ ಆಗುತ್ತೆ ಅಂತ ಒಂದು ದೃಶ್ಯದಿಂದ. ಕೆಲವರಿಗೆ ಬಟ್ಟೆಗಳನ್ನು ದಾನ ಮಾಡ್ತಾರೆ, ಹಣವನ್ನು ದಾನ ಮಾಡ್ತಾರೆ. ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ಹುಣ್ಣಿಮೆ ದಿನದಲ್ಲಿ ದೊಡ್ಡ ದೊಡ್ಡ ಮಠಗಳಲ್ಲಿ ಹಮ್ಮಿಕೋತಾರೆ. ಈಗ ನೋಡಿ, ಶಿವಾಲ್ದಪ್ಪನ ಬೆಟ್ಟ ಅಂತೆ, ಹೀಗೆ ದೊಡ್ಡ ದೊಡ್ಡ ಬೆಟ್ಟಗಳಿರ್ತಾವಲ್ಲ, ಶಿವಗಿರಿ ಬೆಟ್ಟ ಅಂತ ಹೇಳ್ತೀವಲ್ಲ, ಅಂಥ ಕಡೆ ಎಲ್ಲ ನಾನು ಹೋಗಿದ್ದೀನಿ. ಇಂಥ ಕಡೆ ಒಳ್ಳೆಯ ಒಂದು ಸನ್ಮಾನವನ್ನು ಸಾಧು ಸಂತರಿಗೂ ಕೂಡ ಮಾಡ್ತಾರೆ ಮತ್ತು ಒಳ್ಳೆಯ ಸುಗ್ರಾಸ ಭೋಜನವನ್ನು ಕೂಡ ಏರ್ಪಡಿಸಿರ್ತಾರೆ. ಆಯಿತಾ? ಆಮೇಲೆ ಈ ಒಂದು ದಿನ ನೀವೆಲ್ಲೂ ಹೋಗಲ್ಲಪ್ಪ, ಮನೆಯಲ್ಲೇ ಇರ್ತೀರಿ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಏನು ಮಾಡಬಹುದು ಅಂತಂದರೆ, ಹಸುವಿಗಂತೂ ನೀವು ಏನಾದರೂ ಒಂಚೂರು ಆಹಾರವನ್ನು ಕೊಡ್ಬೋದಲ್ವ. ಮತ್ತು ದತ್ತದೇವರನ್ನು ನೆನೆಸ್ತಾ ಓಂ ದ್ರಾಂ ದತ್ತಾತ್ರೇಯಾಯ ನಮಃ, ಇದು ಮಂತ್ರ. ನಾಳೆಗೆ ನಾನು ನಿಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇರುವಂತಹ ಒಂದು ಅಮೂಲ್ಯವಾದ ಮಂತ್ರ ಯಾವುದಪ್ಪ? ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಕಡೇ ಪಕ್ಷ 21 ಸಲ ಹೇಳಿ, 64 ಸಲ ಹೇಳಿ, 108 ಸತಿ ಹೇಳಿ, ನಿಮ್ಮ ಭಾಗ್ಯದ ಬಾಗಿಲನ್ನು ನೀವೇ ತಗೊಳ್ತೀರ. ಹೌದು, ದೈವವನ್ನು ನಂಬಿದವರಿಗೆ ದೈವ ಯಾವತ್ತೂ ಕೈ ಬಿಡಲ್ಲ. ಅದರಲ್ಲೂ ಹುಣ್ಣಿಮೆ ದಿನ ಬಹಳ ಶ್ರೇಷ್ಠವಾದಂಥದ್ದು. ಆದ್ದರಿಂದ ನಾಳೆ ದಿನ ನೀವೆಲ್ಲ ದತ್ತಾತ್ರೇಯ ಸ್ವಾಮಿಯನ್ನು ನೆನೆದು ಆತನ ಮಂತ್ರವನ್ನು 21 ಸರಿಯಾದರೂ ಹೇಳ್ತಾ, ಆತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಎಲ್ಲರಿಗೂ ಒಂದು ಹುಣ್ಣಿಮೆಯ ದಿನದ ಶುಭಾಶಯಗಳನ್ನು ಕೋರ್ತಾ, 14ನೇ ತಾರೀಕು ಶನಿವಾರದ ದಿವಸ ದತ್ತ ಜಯಂತಿಯ ಪ್ರಯುಕ್ತ ನೀವೆಲ್ಲ ಆ ದತ್ತಾತ್ರೇಯ ಸ್ವಾಮಿಯನ್ನು ನೆನೆಸ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ. ನಾಳೆ ದಿವಸ ಮರೆಯದೆ ಮಾಡ್ತಿರ್ತಾನೆ. ಎಲ್ಲರಿಗೂ ಸನ್ಮಂಗಳವಾಗಲಿ.